ರಾಮಚಂದ್ರ, ಆಪತ್ ಬಾಂಧವ, ಕಾಪಾಡು ಕಾಪಾಡು. ನಾನಾ ಪ್ರದೇಶಗಳನ್ನು ಸುತ್ತಿ ಬಂದರು, ಮಾತೆಯವರ ದರ್ಶನವೇ ಆಗಲಿಲ್ಲ. ಈಗೇನು ಮಾಡಬೇಕು? ಪುರನ ಭವನಗಳೆಲ್ಲ ಸುತ್ತಿ ಬಂದರು, ಮಾತೆಯವರ ದರ್ಶನವಾಗಲಿಲ್ಲ. ಇರಲಿ, ಇನ್ನು ಮುಂದೆ ಹೋಗಿ ನೋಡಬೇಕು. ಏನು ಆಶ್ಚರ್ಯ! ಜಗನ್ಮಾತೆಯಾದ ಸೀತಾದೇವಿಯನ್ನು ಹುಡುಕುತ್ತಾ ಹುಡುಕುತ್ತಾ ಈ ರಾವಣೇಶ್ವರನ ಅಂತಃಪುರಕ್ಕೆ ಬಂದು ಬಿಟ್ಟಿನಲ್ಲ. ಇನ್ನು ಇಲ್ಲಿಯಾದರೂ ಅನೇಕ ಸ್ತ್ರೀಯರು ಪಾನಮತ್ತರಾಗಿ ಮೈ ಮೇಲೆ ವಸ್ತ್ರದ ಅರಿವೇ ಇಲ್ಲದಂತೆ ಮಲಗಿರುವರು. ಇಲ್ಲಿ ಏನಾದರೂ ಮಾತವರು ಇರಬಹುದೇನೋ, ಹೋಗಿ ನೋಡಿ ಬರುವೆ. ರಾಮಚಂದ್ರ ಪ್ರಭು, ಕಾಪಾಡು ಕಾಪಾಡು. ನಾನೇನು ನಿನಗೆ ಅಪರಾಧಗಳನ್ನು ಮಾಡಿದೆ ಸ್ವಾಮಿ? ಇಂತಹ ದೃಶ್ಯವನ್ನು ನೋಡಲು ನೀನು ಅಲ್ಲಿಂದ ಇಲ್ಲಿಗೆ ನನ್ನನ್ನು ಕಳಿಸಿದೆಯಾ ಪ್ರಭು? ತ್ರಿಲೋಕ ಪಾವನಳಾದ ಜಗನ್ಮಾತೆಯಾದ ಸೀತಾದೇವಿಯು ಈ ದುರುಳನ ಪಕ್ಕದಲ್ಲಿ ನಗಿರುವುದು. ಅಮ್ಮ ಜನನೇ, ತಾಯೇ, ಈ ದುರುಳನ ಹಟ್ಟಹಾಸಕ್ಕೆ ನೀನು ಮರುಳಾಗಿ ಬಿಟ್ಟೆಯಾ ತಾಯಿ? ನಿನ್ನಂತವರ ಪಾಡೇ ಹೀಗಾದ ಮೇಲೆ ಅಮ್ಮ, ಇನ್ನು ಸಾಮಾನ್ಯ ಸ್ತ್ರೀಯರ ಪಾಡೇನು ತಾಯಿ? ಏನು ಮಾಡಲಿ? ಅಯ್ಯೋ, ಈ ದೃಶ್ಯವನ್ನು ನೋಡುವ ಮೊದಲು ಈ ನನ್ನೆರಡು ನೇತ್ರಗಳು ಸಿಡಿದು ಹೋಗಬಾರದಿತ್ತು. ಈತನನ್ನು ಒಂದೇ ಇಲ್ಲ ಇಲ್ಲ, ತಪ್ಪು ತಪ್ಪು ತಪ್ಪು. ರಾಮಾಜ್ಞೆ ನನಗಿಲ್ಲ, ಆ ರಾಮಾಜ್ಞೆ ನನಗಿಲ್ಲ. ಏನಾಶ್ಚರ್ಯ, ನಾನು ಏನೇನು ಚಿತ್ತ ಚಾಂಚಲ್ಯದಿಂದ ಮಾತನಾಡುತ್ತಿರುವನಲ್ಲ. ಆ ರಾಮಚಂದ್ರ, ಮರೆತಿದ್ದೆನು. ಈಗ ನನ್ನ ಜ್ಞಾಪಕಕ್ಕೆ ಬರುತ್ತದೆ. ಜಗನ್ಮಾತೆಯ ದರ್ಶನವಾದಾಗ ಕೆಲವು ಕುರುಹುಗಳನ್ನು ಶೋಧಿಸಿ ನೋಡು ಎಂದು ನನ್ನ ಪ್ರಭುಗಳು ತಿಳಿಸಿದ್ದರು. ಅದನ್ನು ತಿಳಿಯದೇ ಅರಿಯದೇ ಮಾತನಾಡಿದ್ದ ನನಗೆ ರಾಮಚಂದ್ರ ಪ್ರಭು ಕ್ಷಮೆ ಇರಲಿ, ಕ್ಷಮೆ ಇರಲಿ ಪ್ರಭು, ಕ್ಷಮೆ ಇರಲಿ. ಮತ್ತೊಮ್ಮೆ ಹೋಗಿ
ಮಾತೆಯವರ ಕುರುಹುಗಳನ್ನು ಶೋಧಿಸಿ ನೋಡಿದೆನು. ಪಾದಗಳ ಮೇಲೆ ವಿಧವತ್ವತು ಮತ್ಸಲಾಂಛನವಿಲ್ಲ ಮುಂಗೈಯ ಮೇಲೆ ಛಲವಿಲ್ಲ ಮುಂಗೈಯ ಮೇಲೆ ಮತ್ತೆರಡು ಈಕೆಗೆ ಕಾಕಾರಿಕೆಯು ವಿಧವತ್ವದಲ್ಲಿ ಸೂಚಿಸುತ್ತಿರುವುದರಿಂದ ಈಕೆಯು ಜಗನ್ಮಾತೆಯಾದ ಸೀತಾದೇವಿ. ಈಕೆಯು ಆ ಧರುಣನಾದ ರಾವಣೇಶ್ವರನ ಪತ್ನಿಯೇ ಇರಬಹುದು. ಇನ್ನು ಮುಂದೆ ಹೋಗಿ ನೋಡಿದರು. ಜಯ ಜಯ ರಘುವೀರ ಸಮರ್ಥ. ಆ ರಾಮಚಂದ್ರ ಅನಾಥ ರಕ್ಷಕ, ಕಾಪಾಡು ಕಾಪಾಡು. ಪಟ್ಟಣದ ಪುರಭವಗಳನ್ನೆಲ್ಲ ಸುತ್ತಿ ಬಂದರೂ ಮಾತೆಯವರ ದರ್ಶನವೇ ಆಗಲಿಲ್ಲವಲ್ಲ, ಈಗೇನು ಮಾಡುವುದು? ಇನ್ನು ನನ್ನ ಒಳಗಿನ ಅವಧಿಯಾದರೂ ಮುಗಿಯುತ್ತಾ ಬಂದಿದೆ. 1 ಮಾಸದ ಒಳಗಾಗಿ ಮಾತೆಯವರ ಕುಶಲ ವಾರ್ತೆಯನ್ನು ತರುವೆ ಎಂದು ಹೇಳಿ ಬಂದ ನಾನು ಈಗ ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ನಮ್ಮ ಸುಗ್ರೀವರಾಜನು ವಿಫಲನಾಗುವನು, ಅವರ ವಾಗ್ದಾನವೂ ವಿಫಲವಾಗುವುದು. ಇನ್ನು ಈ ವಿಚಾರವು ನನ್ನ ಶ್ರೀರಾಮಚಂದ್ರ ಪ್ರಭುವಿಗೆ ತಿಳಿದರೆ ವಿರಹ ವೇದನೆಯಿಂದ ಪ್ರಾಯೋಪವೇಶ ಮಾಡಿಕೊಂಡು, ಇನ್ನು ಈ ವಿಚಾರವು ಲಕ್ಷ್ಮಣ ಸ್ವಾಮಿಗೆ ತಿಳಿದರೆ ಆತನು ಬದುಕುಳಿಯುವನೇ. ಇನ್ನು ಅಯೋಧ್ಯ ಜನರಿಗೆ ಈ ವಿಚಾರವು ತಿಳಿದರೆ ಅಯೋಧ್ಯ ಜನರೆಲ್ಲ ಮರಣವನ್ನು ನಾನೊಬ್ಬ ಈ ಕಾರ್ಯದಲ್ಲಿ ವಿಫಲತೆ ಹೊಂದಿ ರಿಕ್ತ ಹಸ್ತದಿಂದ ಹಿಂದಿರುಗಿದರೆ ಇಷ್ಟೆಲ್ಲ ಅನರ್ಥಗಳಿಗೆಲ್ಲ ನಾನೇ ಕಾರಣನಾಗಬಹುದು. ಹೀಗೇನು ಮಾಡಬಹುದು? ಇರಲಿ, ಈ ನನ್ನ ಲಾಂಘೋಲದಿಂದ ತ್ರಿಗುಟಾಚಲ ಪರ್ವತವನ್ನು ಭೇದಿಸಿ ತೆಗೆದುಕೊಂಡು ಹೋಗಿ ಶ್ರೀರಾಮಚಂದ್ರನ ಮುಂದಿರಬೇಕು. ಆತನೇ ಹುಡುಕಿಕೊಳ್ಳಲಿ. ಆಂಜನೇಯ ಪರ್ವತವನ್ನು ಕೇಳಬೇಡ, ಅಶೋಕವನಕ್ಕೆ ಹೋಗು, ಸೀತಾಮಾತೆ ಸಂದರ್ಶನವಾಗುವುದು. ಹೇ ರಘುವೀರ ಸಮರ್ಥ. ಆಂತರ್ಯದ ಅಂತರಾಳದಲ್ಲಿ ಅದೇನೋ ತೃಪ್ತಿ, ಅದೆಂತಹದೋ ಅಶಾಂತಿ. ಕಾರಣ ಸೀತೆ. ಸೀತೆ ಇಲ್ಲದೆ ಈ ರಾವಣನಿಲ್ಲ. ಸೀತೆಯಿಂದಲೇ ನನ್ನ ಸುಖಲಾಲತೆಯು ತೃಪ್ತಿಯನ್ನು ಇಡಬೇಕು. ಅಂದ ಮೇಲೆ ಸೀತೆ ನನ್ನವಳಾಗಲೇಬೇಕು. ಆದರೆ ಸೀತೆಯನ್ನು ತಂದು ಹಲವು ಮಾಸಗಳೇ ಕಳೆದರೂ ಆಕೆ ಇನ್ನೂ ನನ್ನ ವಶವಾಗಲಿಲ್ಲವಲ್ಲ. ಏನು ಮಾಡಲು? ಏನು ಏತಕ್ಕೆ ನಿಲ್ತು ಘಾತಿಸುವೆಯೋ ಕಲ್ತು ಮುಂತು ಏತಕ್ಕೆ ನೀ
ಏತಕ್ಕೆ ನೀ ನಿಲ್ತು ಖಾತಿಸುವೆಯೋ ಕಲ್ತು ಮುಂತು ಏತಕ್ಕೆ ನೀ ನಿಲ್ತು ಆ ತರುಣಿ ಮಣಿಗೆ ನಾ ಆ ತರುಣಿ ಮಣಿಗೆ ನಾನು 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 ಮನಸೋತಿರುವುದ ಕಂಡು ಕಂಡು ಮನಸೋತಿರುವುದ ಕಂಡು ಕಂಡು ಏತಕ್ಕೆ ನೀ ನಿಲ್ತು ಘಾತಿಸುವೆಯೋ ಕಲ್ತು ಮುಂತು ಏತಕ್ಕೆ ನೀ ಕಿರರಥದ ಮೇಲೆ ಕುಳಿತು ಭೂರೆ ಪುಂಡ್ರ ಚಾಪಬಾರು ಕಿರರಥದ ಮೇಲೆ ಕುಳಿತು ಭೂರೆ ಪುಂಡ್ರ ಚಾಪಬಾರು ಕಿರರಥದ ಮೇಲೆ ಕುಳಿತು ಹೊರೆ ಪುಂಡ್ರ ಚಾಪವ ಗುರಿಯ ನೋಡಿ ಚರವ ಹೂಡಿ ಗುರಿಯ ನೋಡಿ ಶರವ 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 ಮೂಡಿ ಮನಸೋತಿರುವುದ ಕಂಡು ಕಂಡು ಮನಸೋತಿರುವುದ ಕಂಡು ಕಂಡು ಏತಕ್ಕೆ ನೀ ನಿಲ್ತು ಘಾತಿಸುವೆಯೋ ಕಂತು ಮುಂತು ಏತಕ್ಕೆ ನೀ ಘಾತಿಸುವೆಯೋ ಕಂತು ಮುಂತು ಜಾನಕಿಯನ್ನು ತಂದಾರಾಭ್ಯದಿಂದಲೂ ಆಕೆಯೊಡನೆ ಸಂಭಾಷಿಸಲಿ. ಆ ಕೋಮಲಾಂಗಿಯನ್ನು ಕಾಣದ ನನ್ನ ಮನಸ್ಸು ಆಕೆಯಲ್ಲಿಯೇ ಐಕ್ಯವಾಗಿರುವುದು. ಇರಲಿ, ಈ ದಿನ ಆ ಲಲನಾಮಣಿಯನ್ನು ಸಮಾಧಾನಪಡಿಸಿ ನನ್ನ ವಶಪಡಿಸಿಕೊಂಡು ಬರುವೆನು. ನಾನೀಗಲೇ ಅಶೋಕವನಕ್ಕೆ ಹೋಗುವೆನು. ಮನೋಜ ಶರಗತಿ ಅನುಪಮವೈ ಮನೋಜ ಶರಗತಿ ಅನುಪಮವೈ ವಿನಯ ರಹಿತ ಸುಮಚರಗಳ ಬಾಧಿಪ ವಿನಯ ರಹಿತ ಸುಮಚರಗಳ ಬಾಧಿಪ ಮನೋಜ ಶರಗತಿ ಅನುಪಮವೈ ದೂರ ಮಾರನೆಯುನ ಧನುಜ ಪಚಾರಿಯಾಗಿ
ಮನಸಾರಿಕೊಳ್ಳೀಗ ಮುನ್ನ ಕೋರುತೆ ಮುದವ ಬೀರುತೆ ಶುಭವ ಕೋರುತೆ ಮುದವ ಬೀರುತೆ ಶುಭವ ಅದರ ಮಧುರ ರಸ ಸುಧೆಯನ್ನು ಕವಿಯುವ ಮನೋಜ ಚರಗತಿ ಅನುಪಮವೈ ವಿನಯ ರಹಿತ ಸುಮಚರಗಳ ಬಾಸಿಪ ಮನೋಜ ಚರಗತಿ ಅನುಪಮವೈ ಮನೋಜ ಚರಗತಿ ಅನುಪಮವೈ ಮನೋಜ ಚರಗತಿ ಅನುಪಮವೈ ಮೀನಕೇತನನ್ನ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಮ ರಘುವರ ಶ್ರೀರಾಮ ರಾಕ್ಷಸ ಮಾಯ ಬಾಧೆಯ ನಾಸಹಿಸೆ ರಾಮ ಮಾಯಾ ಬಾಧೆಯ ರಾಮ ರಾಕ್ಷಸ ಮಾಯಾ ಬಾಧೆಯ ನಾಸಹಿಸೆ ರಾಕ್ಷಸ ಮಾಯಾ ಬಾಧೆಯ ನಾಸಹಿಸೆ ರಾಕ್ಷಸ ರಘುವರ ಜೀವನವೇ ಕಣ್ಣೀರ ಕಡಲಲಿ ಜನನ ಮರಣಗಳೆರಡೆ ಬಾಳ ಶೂಳೆ ಕಳೆದೆಲೆಗಳೆಲ್ಲ ಮುಡಿದೆಸೆದ ಬರುವ ನಾಳೆಗೆ
ಎಲ್ಲಿರಿ ಸ್ವಾಮಿ, ಎಲ್ಲಿರುವೆ ರಾಮಚಂದ್ರ, ಎಲ್ಲಿರುವೆ? ಹೊಸಗಡ್ಡ ಸಾರ್ವಭೌಮ ಆಗಮಿಸುತ್ತಿರುವರು. ಈ ಸುಂದರಿಯ ಸೊಬಗನ್ನು ನಾನು ಏನೆಂದು ವರ್ಣಿಸಲಿ? ಈ ಕಾಂತಾಮಣಿಯಳ ಕಾಮನರಗಿಣಿಯಳ ಎಂದು ನಾ ವರ್ಣಿಬೆ. ಕಾಂತಾಮಣಿಯಳ ಕಾಮನರಗಿಣಿಯಳ ಎಂದು ನಾ ವರ್ಣಿಬೆ. ಈ ಕಾಂತಾಮಣಿಯಳ ಕಾಮನರಗಿಣಿಯಳ ಎಂದು ನಾ ವರ್ಣಿಬೆ. ಕಾಂತಾಮಣಿಯಳ ಕಾಮನರಗಿಣಿಯಳ ಎಂದು ನಾ ವರ್ಣಿಬೆ. ತ್ರಿಜಗಂಗಳೋ ಕಾಣೆನ ಭುಜಗವೇಣಿಗೆ ಸಾಡಿ ಮನಗೆ ಮಾರನ. ಅಜಯ ಮನಗೆ ಮಾರನ, ಅಜಯ ಮನಗೆ ಮಾರನ. ಧ್ವಜವೆನಿ ಪನೋಟದ ಮದಗ ಜಗಮನಿಯ ಎಂದು ನಾ ವರ್ಣಿಬೆ. ಧ್ವಜವೆನಿ ಪನೋಟದ ಮದಗ ಜಗಮನಿಯ ಎಂದು ನಾ ವರ್ಣಿಬೆ. ಈ ಕಾಂತಾಮಣಿಯಳ ಕಾಮನರಗಿಣಿಯಳ ಎಂದು ನಾ ವರ್ಣಿಬೆ. ಅದೆಂತೂ ನಾ ವರ್ಣಿಬೆ, ಅದೆಂತೂ ನಾ ವರ್ಣಿಬೆ. ಪ್ರಪಂಚದಲ್ಲಿರತಕ್ಕ ಸುಂದರವಾದ ವಸ್ತುಗಳಿಗೆ ಸದ್ವಸ್ತುವೆನಿಸಿದ ಈ ಸುಂದರಿ ರತ್ನವನ್ನು ನೋಡುವುದಾದರೆ ಎಂತಹ ಪಾಮರನಿಗಾದರೂ ಮೋಹ ಉಂಟಾಗದೇ ಇರಲಾರದು. ಇರಲಿ, ಬಳಿಗೆ ಹೋಗಿ ವಿನಿಯೋಕ್ತಿಯಿಂದ ಮಾತನಾಡಿಸುವೆ. ಜಾನಕಿ, ಸೀತಾ, ನೀನಿನ್ನೂ ಆ ರಾಮನ ಹಂಬಲವನ್ನು ಬಿಡಲಿಲ್ಲವೇ? ಸೇವಿಸ ಬಂದಿರ್ಪೆನ ಸೀತಾ, ಸೇವಿಸ ಬಂದಿರ್ಪೆನ ರಾಜೀವಲೋಚನೆ ನಿನ್ನನುರಾಗದಿ.
ಜಾನಕಿ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಜಾನಕಿ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಸಕಲ ವಸ್ತ್ರಾಭರಣಗಳಂ ತಂದಿರುವೆ ಎನ್ನೊಳು ಮನ ಮಾಡು ರಮಣೀ 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 ಸೀತಾ ಮುದ್ದಾಡುವೆ ಬಾ ಮೋಗನೆ ಮುಗ್ಧಾಂಬುಜದಳ ನಯನೆ ಸೀತಾ ಮುದ್ದಾಡುವೆ ಬಾ ಮೋಗನೆ ಮುಗ್ಧಾಂಬುಜದಳ ನಯನೆ ಸೊಬಗಿನ ಮಣಿ ಸೊಗಸಿನ ಕಣಿ ಮುಖವ ತೋರೆ ಮುದದಿ ನೀರೆ ಸೊಬಗಿನ ಮಣಿ ಸೊಗಸಿನ ಕಣಿ ಮುಖವ ತೋರೆ ಮುದದಿ ನೀರೆ ಸೊಬಗಿನ ಮಣಿ ಸೊಗಸಿನ ಸೊಬಗಿನ ಮಣಿ ಸೊಗಸಿನ ಕಣಿ ಮುಖವ ತೋರೆ ಮುದದಿ ನೀರೆ ಬಗೆಯೋಳೆ ಬಹು ವಿಧದೊಳು ಬಗೆಯೋಳೆ ಬಹು ವಿಧದೊಳು ಬಗೆಯೋಳೆ ಬಹು ವಿಧದೊಳು ಬಗೆಯೋಳೆ ಬಹುವಿಧಗಳು ದುಗುಡಬೇಕೆ ಬಾರೆ ನೀರೆ ದುಗುಡಬೇಕೆ ಬಾರೆ ನೀರೆ ರುಡಲೋಚನೆ ಮಿಗೆ ಯೋಚನೆ ಯುಗುಳೆ ಸುಗುಣಾಖರೆ ರುಡಲೋಚನೆ ಮಿಗೆ ಯೋಚನೆ ಯುಗಳೆ ಸರಿ ಸುಗುಣಾಖರೆ ನಗು ನಗು ತಿಲ್ಲಿಗೆ ಬಾಸಕಿ 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 ಸೊಗ ಬಂದುವೆ ಮೃಗಧರ ಮುದ್ದ ನುವೆ ಬಾ ಮೋಕನೆ ಮುಗ್ಧಾಂಬುಜ ದಳ ನಯನೆ ದಳ ನಯನೆ ದಳ ನಯನೆ ಜಾನಕಿ ಅಲ್ಪನಾದ ನರಹತಮನನ್ನು ಪರಾಕ್ರಮಿ ಎಂದು ತಿಳಿದು ನಂಬಿರುವೆಯಲ್ಲ ನಿನ್ನ ಮುಗ್ಧತೆಯನ್ನು ನಾನು ಏನೆಂದು ಹೇಳಲಿ ಅರಣ್ಯದಲ್ಲಿ ಕಂದಮೂಲಾದಿಗಳನ್ನು ತಿಂದು ಚಳಿ ಮಳೆ ಗಾಳಿಯಲ್ಲಿ ಕಷ್ಟಪಡಿಸುವ ಆ ನರಹದಮನಿಂದ ನಿನಗೆ ಸುಖವೆಲ್ಲಿಯದು ಏ ತ್ರಿಭುವನಾಧಿಪತಿಯಾದ ಈ ದಶಕಂಠನನ್ನು ಒರಿಸಿ ಸುಖವನ್ನು ಅನುಭವಿಸು ಸೀತಾ ಸುಖವನ್ನು ಅನುಭವಿಸು ರಾಮಚಂದ್ರ ಈ ದುರುಳನ ದುರಾಲಾಪಗಳಿಗೆ ಆಸ್ಪದ ಕೊಟ್ಟು ಸುಮ್ಮನಿರುವೆಯ ಪ್ರಭು ಈ ಪಾಪಿಯನ್ನು ಸಂಹರಿಸುವರಾರು ಇಲ್ಲವೇ ಶುನಕನ ತೆರದಿನ್ನೇತಕ್ಕೆ
ರಾಘವಾಂಗನೆ ಎನಿಸಿ ಘನವೀರ ರಾಘವಾಂಗನೆ ಎನಿಸಿ ಮಹಾಪರಾಕ್ರಮಶಾಲಿಯಾದ ಶ್ರೀರಾಮಚಂದ್ರನನ್ನು ವಂಚಿಸಿ ನನ್ನನ್ನು ಅಪಹರಿಸಿಕೊಂಡು ಬಂದಿರುವೆ. ಇನ್ನು ನಿನಗೆ ಕಾಲವು ಮಿಂಚಿ ಹೋಗಿಲ್ಲ. ನನ್ನನ್ನು ನನ್ನ ಸ್ವಾಮಿ ಪಾದಗಳಿಗೆ ಅರ್ಪಿಸಿ ಅದರಲ್ಲಿ ಶರಣಾಗತನಾಗಿ ಶ್ರೇಯಸ್ಸನ್ನು ಪಡೆಯುವೆ, ಕೀರ್ತಿಯನ್ನು ಹೊಂದುವೆ. ಮಾನಿನಿ ಮಣಿ ಸುಕುಮಾರಿ ಜಾನಕಿ ಸೀತಾ ಮಾನಿನಿ ಮಣಿ ಸುಕುಮಾರಿ ಜಾನಕಿ ಸೈಸಲಾರೇನೆ ಮಾರನ ತಾಪವ ಪರಿಜವರನೆ ಜಾನಕಿ ಸೀತಾ ವಾರಿಜವರನೆ ತೋರುದಯವನಿ ಎನ್ನೊಳು ಪ್ರೇಮವ ಸೀತಾ ತೋರುದಯವನಿ ಎನ್ನೊಳು ಪ್ರೇಮವ ಪೂರಿಸು ಮನರ ವಿಲಾಸೆಯ ಕಂಡು ಕಂಡು ಪೂರಿಸು ಮನರ ವಿಲಾಸೆಯ ಕಂಡು ಕಂಡು ಮಾನಿನಿ ಮಣಿ ಸುಕುಮಾರಿ ಜಾನಕಿ ಸೈಸಲಾರೇನೆ ಮಾರನ ತಾಪವ ಪರಿಜವರನೆ ಜಾನೆ ಸೀತಾ ವಾರಿಜವರನೆ ಜಾನೆ ಮಾನಿನಿ ಸೀತಾ ನಿನ್ನ ಕೋಪದ ನುಡಿಗಳನ್ನು ನಾನು ಪ್ರಣಯ ಕೋಪದ ನುಡಿಗಳೆಂದು ಭಾವಿಸಿರುವನು. ಋತಾ ನರಹದಮನನ್ನು ನೆನೆದು ಚಿಂತಿಸಬೇಡ. ಈ ತ್ರಿಭುವನಾಧಿಪತಿಯಾದ ಈ ದಶಕಂಠನಿಗೆ ಪಟ್ಟ ಧರಿಸಿ ಎನಿಸಿ ಸುಖದಿಂದ ಬಾಳು ಸೀತಾ, ಸುಖದಿಂದ ಬಾಳು. ದುಷ್ಟ, ನಿನ್ನ ದಿವ್ಯ ಸುಖ ಭೋಗಾದಿಗಳನ್ನು ನೀನು ಪಾಣಿಗ್ರಹಣ ಮಾಡಿಕೊಂಡ ಪತ್ನಿಯಲ್ಲಿ ಪಡೆ. ನಾನು ನಿನ್ನ ಪಾಲಿನ ಭೋಗಿನಿಯಲ್ಲ, ಘಟ ಸರ್ಪವೆಂದು ಭಾವಿಸಿ ಸೆರಗಿನಲ್ಲಿ ಕೆಂಡವನ್ನು ಕಟ್ಟಿಕೊಂಡು ಬಂದಂತೆ ನನ್ನನ್ನು ಕರೆದುಕೊಂಡು ಬಂದಿರುವೆ. ನಿನಗೆ ಮೃತ್ಯುವು ಸಮೀಪಿಸಿರುವುದು ಎಚ್ಚರನಾಗಿ ಜಾಗೃತನಾಗು. ಇದೀಗ ಬಹಳ ಸ್ವಾರಸ್ಯವಾದ ವಿಷಯ. ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಟಿ ಬಳಲಿ ಸೋತನಿಲ್ಲ. ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೋತನಿಲ್ಲ. ಕಾಡೋಳೆಲ್ಲ ತಿರುಗಿ ತಿರುಗಿ ಬಾಡಿ ಬಳಲಿ ಸೋತನಿಲ್ಲ. ಕೊಡಗಾನನ್ನಾಡಿಸುವ ಸೀತಾ, ಕೊಡಗಾನನ್ನಾಡಿಸುವ ಕೊಡಗನ
ನನ್ನಾಡಿಸುವ ಈಡಲಿಸಿದ ಮೂಢನವ ಭ್ರಾಂತು ಇದೇನೆ ರಮಣಿ ಮಣಿಯೇ ಭ್ರಾಂತು ಇದೇನೆ ಸೀತಾ ರಾಮ ಗೀಮ ಎಂಬೋ ಕಳ್ಳನ ನಾಮವೇ ತಬೇಡವಿಲ್ನು ರಾಮ ಗೀಮ ಎಂಬೋ ಕಳ್ಳನ ನಾಮವೇ ತಬೇಡವಿಲ್ನು ಕಾಮಿನಿ ಖರಿಗಾಮಿನಿ ಖರಿ ಸೀತಾ ಕಾಮಿನಿ ಕರಿ ಗಾಮಿನಿ ಕರಿ ಕಾಮನ ಸಂಗ್ರಾಮಕ್ಕೆ ಬಾ ಕಾಮಿನಿ ಕರಿ ಗಾಮಿನಿ ಕರಿ ಕಾಮನ ಸಂಗ್ರಾಮಕ್ಕೆ ಬಾ ಭ್ರಾಂತು ಗಿದೆ ರಮಣಿ ಮಣಿಯೇ ಭ್ರಾಂತು ಗಿದೆ ಜಾನಕಿ ದೇವದಾನವ ಗರುಡ ಗಂಧರ್ವ ಯಕ್ಷ ಕಿನ್ನರ ಕೆಂಪುರುಷ ಸಿದ್ಧ ಸಾಧ್ಯ ವಿದ್ಯಾಧರೆಲ್ಲರೂ ನನ್ನ ಹೆಸರನ್ನು ಕೇಳಿದ ಆ ಕ್ಷಣ ಗಡಗಡನೆ ನಡುಗುತ್ತಿರುವ ಅಂತಹದ್ರಲ್ಲಿ ಅಲ್ಪನಾದ ನರಹದಮನನ್ನು ಎದರಿ ನಿನ್ನನ್ನು ಆ ರಾಮನಿಗೆ ಒಪ್ಪಿಸಿ ಅವನ ಸ್ನೇಹವನ್ನು ಬೆಳೆಸಬೇಕು. ಮನೋಹರೇ, ನಿನ್ನ ಮನಸ್ಸಿನ ಚಪಲತೆಯನ್ನು ತೊರೆದು ದಿವ್ಯ ಭೋಗವನ್ನು ಅನುಭವಿಸು ಸೀತಾ, ದಿವ್ಯ ಭೋಗವನ್ನು ಅನುಭವಿಸು. ದೂರ್ತ, ನನ್ನ ಸ್ವಾಮಿಯ ಪಾದ ಧೂಳಿಗೆ ಸಮನಲ್ಲದ ನೀರು ಆತನನ್ನು ಕೆಣಕಿ ಬದುಕುಲೇಬಲ್ಲ. ಕಾಡಿಗಿಚ್ಚಿಗೆ ತೃಣವು ಎದುರಾದಂತೆ ಆತನ ಎದುರು ನಿಂತು ಜಯಿಸಬಲ್ಲೆಯ? ನನ್ನ ಸ್ವಾಮಿ ನನ್ನ ಸ್ವಾಮಿ ನನ್ನ ಸ್ವಾಮಿಯ ಶರಾಘಾತಕ್ಕೆ ಎದೆಗೊಟ್ಟು ನಿಲ್ಲಬಲ್ಲೆಯ ಮೂರ್ಖ? ಸಾಕು, ಬಾಯಿ ಮುಚ್ಚು. ಪಡ ಪಡ ಸವಿ ನುಡಿಗಳ ನುಡಿದೊಡೆ ಜಾನಕಿ ಅಡಿಗಡಿಗೆ ಬೆಡಗ ತೋರ್ಥಯ ಗಡಲೆ ಚೈ ಪಡಿ ನುಡಿವ ಜಡಲೆ ನಿನ್ನೋ ಪಡಿ ನುಡಿವ ಜಡಲೆ ನಿನ್ನೋ ಅಡಂಗಿಪೆ ಕುಡಂಗಿಪೆ ನೆತ್ತರನ ಛೀ ಮೂರ್ಖಳೆ, ಈ ಕ್ಷಣದಲ್ಲೇ ನಿನ್ನನ್ನು ಸೀಳಿ ರಕ್ತಪಾನ ಮಾಡುವೆನು. ಹೌದು, ನೀನು ಹೇಳುವುದೇ ಸರಿ. ಜಾನಕಿ, ಈಗ ನಿನ್ನನ್ನು ಕ್ಷಮಿಸಿ ಇನ್ನೊಂದು ಮಾಸದ ಅವಧಿಯನ್ನು ಕೊಟ್ಟಿರಬೇಕು. ಅಷ್ಟರಲ್ಲಿ ನನ್ನ ಇಷ್ಟವನ್ನು ನೆರವೇರಿಸಿದರೆ ಸರಿ, ಇಲ್ಲವಾದರೆ ನಿನ್ನನ್ನು ಚಿತ್ರವಾಗಿ ಖಂಡಿಸುವೆನು. ಎಚ್ಚರ ಪ್ರಿಯೆ, ನಾವಿನ್ನು ಹೊರಡೋಣ. ಈ ನೀಚನ ಬಾಧೆಯನ್ನು ನಾನು ಸಹಿಸಲಾರೆ. ಇಲ್ಲಿ ಇರುವ ಈ ಶಿಂಶುಪ ವೃಕ್ಷಕ್ಕೆ ನನ್ನ ನೀಳವಾದ ಜಡೆಯಿಂದ ಉರುಳನ್ನು ಹಾಕಿಕೊಂಡು ಪ್ರಾಣತ್ಯಾಗ ಮಾಡಿಕೊಳ್ಳಿ. ರಾಮ ರಾಮ
ಆ ರಾಮಚಂದ್ರ, ಸೀತಾ ಮನೋಹರ, ಸುಗ್ರೀವರಾಜನ ವಾಗ್ದಾನವು ಸಫಲವಾಯಿತು. ಅಲ್ಲದೆ ನಿನ್ನ ಕರುಣೆಯಿಂದಲವೇ ನಾನು ಜಗನ್ಮಾತೆಯಾದ ಸೀತಾದೇವಿಯನ್ನು ನೋಡಿತು. ಆ ರಾಮಚಂದ್ರ, ರಾಮಚಂದ್ರ, ಏನಾಶ್ಚರ್ಯ, ಏನಾಶ್ಚರ್ಯ! ಈ ಅದ್ಭುತವಾದ ಕಪಿ ಆದರೂ ಯಾವುದು? ರಾಕ್ಷಸರ ಮಾಯ ಆಗಿರಬಹುದು, ಅಥವಾ ಸ್ವಪ್ನವನ್ನು ಕಾಣುತ್ತಿರುವೆನು. ಸ್ವಪ್ನದಲ್ಲಿ ಕಪಿಗಳನ್ನು ಕಾಣುವುದು ಅಮಂಗಳವೆಂದು ಹೇಳಬರು. ರಾಮಚಂದ್ರ, ನಿನಗಾವ ಅಮಂಗಳವಾಗದಿರಲಿ ಸ್ವಾಮಿ, ನಿನಗಾವ ಅಮಂಗಳವಾಗದಿರಲಿ. ಶುಭ ಲಕ್ಷಣಗಳಿಂದ ಶೋಭಿತಳಾದ ನೀನು ಯಾರು ತಾಯಿ? ಅಲ್ಲದೆ ಜನಸ್ಥಾನದಲ್ಲಿ ಆ ಧರುಣನಾದ ರಾವಣೇಶ್ವರನ್ನು ಅಪಹರಿಸಿದಂದ ಜಗನ್ಮಾತೆಯಾದ ಸೀತಾದೇವಿ ಕಾವ್ಯಾಗಿದ್ದ ಪಕ್ಷದಲ್ಲಿ ನಿಜ ಸಂಗತಿಯನ್ನು ತಿಳಿಸಿ ನಿಮ್ಮೊಡನೆ ಕೆಲವು ವಿಚಾರಗಳನ್ನು ನಾನು ಮಾತನಾಡಬೇಕು ತಾಯಿ. ಈತನ ವಿನಯ ವಿಧೇಯತೆಗಳನ್ನು ನೋಡಿದರೆ ಈತನು ರಾಕ್ಷಸ ಪಕ್ಷದವನಂತೆ ತೋರುತ್ತಿಲ್ಲ. ಈತನ ಪ್ರಶ್ನೆಗೆ ಉತ್ತರಿಸಬೇಕಾದ ಧರ್ಮ. ಅಯ್ಯ ಜನಕ ಧರಣಿಂದ ಜನಕ ವರಜನಕ ದಶರಥಾವನೇಂದ್ರ ಮಾವ ವಿನಯ ಕೌಸಲ್ಯ ಭರತನಯ ಆ ನೀಚನಾದ ರಾವಣನಿಂದ ಅಪಹರಿಸಲ್ಪಟ್ಟ ನಿರ್ಭಾಗ್ಯ ಸೀತೆ ನಾನೇನಪ್ಪ. ನನ್ನ ಕುಶಲವನ್ನು ಕೇಳುತ್ತಿರುವ ನೀನು ಯಾರು? ನಿನ್ನ ಹೆಸರೇನು? ಇಲ್ಲಿಗೆ ಬರಲು ಕಾರಣ? ಧನ್ಯೋಸ್ಮಿ, ಧನ್ಯೋಸ್ಮಿ. ಚಂಚಲ ಲೋಚನ ನಿನ್ನನು ಕಳೆದು ಚಂಚಲ ಲೋಚನ ನಿನ್ನನು ಕಳೆದು ಚಮಂಚಿತ ಶೋಕದಿ ಕ್ಷೇಮದಿಂದ
ಕ್ಷೇಮಂ ರಾಮಂ ಸುಖೇಮಂ. ಅಮ್ಮ, ಆ ರಾಮಲಕ್ಷ್ಮಣರು ನಮ್ಮ ಸುಗ್ರೀವರಾಜನ ಜೊತೆಯಲ್ಲಿ ಕ್ಷೇಮದಿಂದಿರುವರು ತಾಯಿ, ಕ್ಷೇಮದಿಂದಿರುವರು. ಅಮ್ಮ, ಕೇಸರಿ ಎಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯಂತಲೂ ಹನುಮಂತನೆಂತಲೂ ಮಾರುತಿ ಅಂತಲೂ ಕರೆಯುವ ಕುಂದನೆಣಿಸದಿರಿಂದು ನಾಂ ರಘುನಂದನನ ಕಡೆಗಿಲ್ಲ ನಿಮ್ಮಯ ಕುಂದನೆಣಿಸದಿರಿಂದು ನಂದನನ ಗಿಲ್ಲ ಚಂದವರಿಯಲು ಎಂದು ತಿಳಿ ಸಂದೇಹ ಬಿಡು ಮಾತೆ ಸುತೆ ಬೃಂದಾರಕ ಸುತ. ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನ ದೇವಿ ನಿಮ್ಮಯ ಪಾದ ಸೇವೆಗೆ ಬಂದ ಸೇವಾಕನ ಪಾವನನು ಪಾವನನ ಜೀವದೋಷನ ರಮಣನುಮ ಪಾವನನು ಪಾವನನ ಜೀವದೋಷನ ರಮಣ ಪಾವನನು ಪಾವನನ ಜೀವದೋಷನ ರಮಣನುಮ ಪಾವನನು ಕಾಮನನು ಜೀವದೋಷನ ರಮಣನುಮ ಭಾವಿಸುತ್ತಲಿ ಜೀವಿಸಲಿ. ಭಾವಿಸುತ್ತಲಿ ಜೀವಿತದಿ ಸುಗ್ರೀವನಾಗಯ ದೈವವಾನರ ಸಂದೇಹ ಬಿಡು ಮಾದೇ ವಸುಂದರ ಸುತೆ ಸುಧಾರಕ ಸುಖಾತೆ ಸಂದೇಹ ಬಿಡು ಮಾತೆ. ಅಮ್ಮ, ಸಂದೇಹ ಬಿಡಬೇಡ ತಾಯಿ, ಸಂದೇಹ ಬಿಡಬೇಡಿ. ಕೇಸರೆಂಬ ಕಪಿಕುಲಾಧ್ಯಕ್ಷನ ಧರ್ಮಪತ್ನಿಯಾದ ಅಂಜನಾದೇವಿ ಗರ್ಭಾಂಬುದಿಯಲ್ಲಿ ಜನಿಸಿದ ನನ್ನನ್ನು ಆಂಜನೇಯಂತಲೂ ವಾಯುಪುತ್ರಂತಲೂ ಭಕ್ತರು ಪ್ರೀತಿಯಿಂದ ಮಾರುತಿ ಅಂತಲೂ ಕರೆಯುವರು. ಅಮ್ಮ, ಸುಗ್ರೀವರಾಜನ ನೇಮಿತನಾಗಿ ನಿಮ್ಮನ್ನು ಹುಡುಕಲು ಬಂದ ರಾಮಧೂತನ ತಾಯೇ ನಾನು, ರಾಮಧೂತನ ತಾಯಿ. ಅಯ್ಯ, ನೀನು ನಿಜವಾಗಿಯೂ ರಾಮಧೂತನೇ ಆಗಿದ್ದ ಪಕ್ಷದಲ್ಲಿ ನಿನಗೆ ಮಂಗಳವಾಗಲಿ. ಆದರೆ ಒಂದು ವಿಚಾರ, ನೀನಾದರೂ ವಾನರನು, ಶ್ರೀರಾಮ ಲಕ್ಷ್ಮಣರಾದರೂ ನರರು, ನಿಮ್ಮಿರುವರ ಸಖ್ಯವಾದ ಬಗೆ ಹೇಗೆ? ನನ್ನ ಸ್ವಾಮಿಯ ಪೂರ್ವ ವೃತ್ತಾಂತವನ್ನು ಹೇಳಬಲ್ಲೆ? ಆಗಬಹುದು ತಾಯಿ. ದಶರಥ ನೃಪಾಲಂಗೆ ಹಿರಿತನುದ ಜಾನಾಗಿ ದಶರಥ ನೃಪಾಲಂಗೆ ಹಿರಿತನುದ ಜಾನಾಗಿ ವಿಖ್ಯಾತ ವಿಶ್ವಮುನಿ ವಿಶ್ವಾಮಿತ್ರಗ ಪ್ರಿಯ ಶಿಷ್ಯನಾಗಿ ರಾಮ ಲಕ್ಷ್ಮಣರೊಡನೆ ನನಗೆ ಐತಂದು ಅನುಜ ಲಕ್ಷ್ಮಣರೊಡನೆ ನನಗೆ ಐತಂದು ವಿಕಟ ಧನುಜರ ಕೊಂದು ಪೊರೆದ ಹೊಲ್ಲೆಯನೊಂದು ರಾಮ ಶಿವಧನುವ ಮುರಿದಿಟ್ಟು ಮೈ ತಿರುಗರ ಕೊಟ್ಟು
ಹೊರಸು ಗರ್ವವ ಸುಟ್ಟ ನಮ್ಮ ರಾಮ ಪಿತೃವಾಕ್ಯವ ಸಲಿಸೆ ಸಲಿಸೆ ಸಖಿ ಅನುಜ ಸಹಕರಿಸೆ ವನವನದಿ ಪರಿತಪಿಸೆ ಪಂಚವಟಿಯೋಳ್ ನೆಲೆಸಿದ ರಾಮ ರಾಮ ಭಂಗದಲ್ಲಿ ಸ್ವರ್ಣಮುಗ ಅಪಹರಣದಲ್ಲಿ ತನು ಬಳಲಿ ಸಲ್ಲಡಿಸಿದ ರಾಮ ಸಗನಾಗಿ ಸುಗ್ರೀವ ಸಗನಾಗಿ ಈ ಹನುಮ ಕಿಂಕರನಾಗಿ ನಮ್ಮ ಶೋಧನೆಗಾಗಿ ಅಮ್ಮ ನಿಮ್ಮಯ ಶೋಧನೆಗಾಗಿ ಕಳುಹಿದ ರಾಮ ಈಗಲಾದರೂ ನನ್ನನ್ನು ನಂಬುವಿರ? ಹಾಗಿದ್ದ ಮೇಲೆ ನೀನೀಗ ಯಾವ ಆಶ್ರಮ ಧರ್ಮದಲ್ಲಿ ನಿರತನಾಗಿರುವೆ? ಅಮ್ಮ, ಬ್ರಹ್ಮಚರ್ಯಾಶ್ರಮದಲ್ಲಿರುವ ನೈಷ್ಠಿಕವಾದ ಬ್ರಹ್ಮಚರ್ಯವನ್ನೇ ಅವಲಂಬಿಸಿ ಆತ್ಮರಾಮನ ಅಂತರಂಗನ ಭಕ್ತನಾಗಿರುವನು ತಾಯೇ. ಬಹಳ ಸಂತೋಷ. ಹಾಗಿದ್ದ ಮೇಲೆ ಈ ಘನತರವಾದ ವಿದ್ಯೆಗಳನ್ನೆಲ್ಲ ನೀನು ಎಲ್ಲಿ ಕಲಿತೆ, ಯಾರಲ್ಲಿ ಕಲಿತೆ? ಇನಮುಖ ಸುರರಲ್ಲಿ ವಿನಯದಿ ಕಲಿತನು ಘನತರ ವಿದ್ಯೆಗಳನ್ನೆಲ್ಲ ಮಾತ. ಇನಮುಖ ಸುರರಲ್ಲಿ ಘನತರ ವಿದ್ಯೆಗಳನ್ನೆಲ್ಲ ಕಲಿತ ನಮ್ಮ ಮಗದಾಗಲು ಬಲ್ಲೆನು ಅಣುಮಗದಾಗಲು ಬಲ್ಲೆನಮ್ಮ ಅಣುಮಗದಾಗಲು ಬಲ್ಲೆನು ಅರದರಿ ರಾಮನೆಂಬ ಹನುಮಂತನಾಮ ಸುಭಾಂಗಿ ಭಾಂಗಿ ನನ್ನನ್ನು ಸಾಮಾನ್ಯನೆಂದು ತಿಳಿಯಬೇಡಿ. ನಾನು ಅಣುಸ್ವರೂಪಿಯು ಮಹತ್ ವಿಶ್ವರೂಪಿಯೂ ಆಗುತ್ತೇನೆ. ಹಾಗಿದ್ದ ಮೇಲೆ ನನ್ನ ಸ್ವಾಮಿಯ ರೂಪ ಲಾವಣ್ಯಗಳನ್ನ, ಗುಣ ಗಾಂಭೀರ್ಯವನ್ನ, ಶುಭ ಲಕ್ಷಣಗಳನ್ನ ಒಂದೇ ಒಂದು ಬಾರಿ ವರ್ಣಿಸಿ ಹೇಳಬಲ್ಲೆಯ? ಲೋಕಮೋಹನು ಪರಂಧಾಮನೂ ಆದ ಆ ರಾಮನ ಗುಣಲಕ್ಷಣಗಳು ವರ್ಣಿಸಲು ಮರ್ಕಟನಾದ ನನ್ನಿಂದ ಸಾಧ್ಯವೇ ತಾಯಿ. ಅಮ್ಮ, ಸಹಸ್ರ ಪಡಿಗಳುಳ್ಳ ಆ ಆದಿಶೇಷನಿಂದಲೂ ಸಾಧ್ಯವಿಲ್ಲದಿರುವಾಗ ಅಮ್ಮ ಇನ್ನ ನನ್ನಿಂದ ಸಾಧ್ಯವೇ ತಾಯಿ. ಆದರೆ ನನಗೆ ತಿಳಿದ ಮಟ್ಟಿಗೆ ಸ್ವಲ್ಪವಾದರೂ ಶ್ರೀರಾಮನ ಶುಭ ಲಕ್ಷಣಗಳನ್ನು ವರ್ಣಿಸಬಲ್ಲೆ. ತಾವು ಅನ್ಯತಾ ಭಾವಿಸಬಾರದು ತಾಯಿ. ಶ್ರೀರಾಮನ ಗುಣಲಕ್ಷಣಗಳ ಸಾಮುದ್ರಿಕಾ ಶಾಸ್ತ್ರದಲ್ಲಿ ಹೇಳದ ಸರಳವು ಮಾಧ
ಬೇಳರದ ದಳವು ಮಾದ ಈ ಭೂಮಿಗೆ ವತ್ಸವಗಸದಳ ಒಮ್ಮ ವತ್ಸವಗಸದಳವು ಮಾದ ಈ ಭುವಿಗೆ ವತ್ಸವಗಸದಳವು ಮಾದ ರಾಮನ ವಂದಿಸಲು ಮರ್ಕಟನ ಚಲುವನು ಅಮ್ಮಯ್ಯ ಇಂಥ ರಾಮನು ಇಂಥ ಚಲುವನು ಅಮ್ಮಯ್ಯ ಕೇಳಮ್ಮ ಗಾಯತ್ರಿ ಚಲುವನು ಅಮ್ಮಯ್ಯ ಕೇಳಮ್ಮ ಗಾಯತ್ರಿ ಚಲುವನು ಅಮ್ಮಯ್ಯ ಮಗಾನ ಪ್ರೇಮ ನಿರುಪಮ 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 ಕಾಮರವಿಕುಲ ಸೋಮ ಕಾಮರವಿಕುಲ ಸೋಮನಂ ಗಮನೂ ಇಂಥ ಚಲುವನೆ ಅಮ್ಮಯ್ಯ ಸಾಲ ಕುಂತಳ ಜಾಲ ನೋಡಲು ಬಾಲ ಚಂದ್ರನು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ಹೋಲುತ್ತಿರುವುದು ಬಾಲ ಭಾಗವು ವಿಶಾಲ ಪಕ್ಷವು ಕಮಲಾಕ್ಷಿ ವಿಶಾಲ ಪಕ್ಷವು ಕಮಲಾಕ್ಷಿ ನನ್ನೂ ಇಂಥ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಚಲುವನು ಅಮ್ಮಯ್ಯ ಆಗ ಶ್ರೀರಾಮಚಂದ್ರ ಪ್ರಭುಗಳು ನೀವು ಜಲಕ್ರೀಡೆ ಆಡುವ ಸಮಯದಲ್ಲಿ ಶ್ರೀರಾಮಚಂದ್ರ ಪ್ರಭುಗಳು ನಿಮ್ಮ ಮುಖನಕ್ಕೆ ಕಮಲಕ್ಕೆ ಕಮಲಕ್ಕೆ ಹೋಲಿಸಿದರಂತೆ ನಿಜವೇ ತಾಯಿ ಅಲ್ಲದೆ ಮುಂಗೈಯ ಮೇಲೆ ವಸುದಳವೆಂಬ ಗುರುತು ಇರುವುದಂತೆ ಅದು ಸತ್ಯವೇ ತಾಯಿ ಮುಂಗೈಯ ಮೇಲೆ ವತ್ಸಲಾಂಛನವೆಂಬ ಚಿಹ್ನೆ ಇರುವುದಂತೆ ಅದು ಸತ್ಯವೇ ಅಮ್ಮ ಅಲ್ಲದೆ ಕಾಕ ಈಗಲಾದರೂ ನೀವು ನಮ್ಮನ್ನು ನಂಬುವಿರಾ ತಾಯಿ ಅದರಲ್ಲಿ ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿ ಬಂದಿಯಲ್ಲ ಆಗ ನೀನು ಯಾವ ರೂಪಿನಿಂದ ಬಂದೆ ಆ ರೂಪವನ್ನು ಧರಿಸಬಲ್ಲೆಯ ಅಮ್ಮ ಆಗಿನ ರೂಪವನ್ನು ತಾವು ನೋಡಿದರೆ ಭಯಪಡಿವಿರಿ ಅದಕ್ಕೆ ಬೇಡವಾ ಬೇಡ ತಾಯಿ ನನ್ನ ಮಾತನ್ನು ಕೇಳಿ ಶ್ರೀರಾಮಚಂದ್ರನ ಧರ್ಮಪತ್ನಿಯಾದ ನಾನು ಆತನ ಪಾದ ಸೇವಕನಾದ ನಿನ್ನ ರೂಪವನ್ನು ನೋಡಲು ಹೆದರುವೆನೆ ನಿರಾಕರಿಸಿದ ನಡೆಸಿಕೊಡು ಹನುಮ ಹಾಗಾದರೆ ನೋಡಿ ತಾಯಿ
ನನ್ನ ಮೊದಲಿನ ಆಗಿನ ರೂಪವನ್ನು. ಸಾಕು ಮಾಡು, ಸಾಕು ಮಾಡು. ಈ ಘೋರ ರೂಪವನ್ನು ನಾನು ನೋಡಲಾರೆನು. ಶಾಂತವಾದ ಸೌಮ್ಯ ಸ್ವರೂಪವನ್ನು ಪುನಃ ಧಾರಣ ಮಾಡು. ಮುದದ ಮುದಮ್ಮಡೆಯನ ಬಂದದಿರು ಅಬಂದ ಗಜ ಮುದದ ಮುದಮ್ಮಡೆಯನ ಬಂದದಿರು ಅಬಂದ ಗಜ ಎಲ್ಲರ ಸದಯೇ ಶುಭಾನ್ವಿತ ಬೇದರ ನೀರಜಾಂಬಿಕೆ ನಿನ್ನ ಈ ನಿಮ್ಮ ಸೇವಕನು ನಿಮ್ಮ ಕಣ್ಮುಂದೇ ಇರುವನು. ಕಣ್ಣಿಟ್ಟು ನೋಡ್ತಾಯಿ ಏನು ಮಾಡಲು? ಈತನು ಎಷ್ಟು ವಿಧವಾಗಿ ಹೇಳಿದರೂ ನಂಬಿಕೆ ಸಾಲದಾಗಿದೆ. ಈತನನ್ನು ನಂಬುವ ಬಗ್ಗೆ ಆದರೂ ಹೇಗೆ? ಜನನಿ ಇದು ರಾಮಚಂದ್ರನ ಜನನಿ ಇದು ರಾಮಚಂದ್ರನ ಘನಮುದ್ರಿಕೆ ದಿನವಸ್ತ್ರದೋ ಅಮ್ಮ ವತ್ಸಲ ಮುದ್ರಿಗೆ ಈಗಲಾದರೂ ನನ್ನನ್ನು ನಂಬುವಿರಾದ ರಾಕ್ಷಸರ ಮಧ್ಯೆ ಸಿಕ್ಕಿ ನಾನಾ ಕಷ್ಟಗಳನ್ನು ಅನುಭವಿಸಿದರು ನಿಮಗೆ ನಿಜಾಂಶ ತಿಳಿಯಲಾಗದು. ಈಗಲಾದರೂ ನನ್ನನ್ನು ಈ ರಾಮ ಸೇವಕನೆಂದು ನನ್ನನ್ನು ನಂಬುತ್ತಾಯೇ, ನನ್ನನ್ನು ನಂಬುತ್ತೇಂದ್ರವನ್ನು ಕಂಡು ನನ್ನ ಸ್ವಾಮಿಯನ್ನು ಕಂಡಷ್ಟು ಸಂತೋಷವಾಯಿತು. ಧನ್ಯಳಾದ ಧನ್ಯಳಾದ ಮಾರುತಿ. ಇದು ಇಲ್ಲಿ ನೋಡು, ಈ ಚೂಡಾರತ್ನವನ್ನು ಶ್ರೀರಾಮಚಂದ್ರನಿಗೆ ಅರ್ಪಿಸಿ ಇನ್ನೊಂದು ಮಾಸದ ಅವಧಿಯೊಳಗಾಗಿ ಈ ರಕ್ಕಸರ ಬಂಧನದಿಂದ ನನ್ನನ್ನು ಪಾರು ಮಾಡಬೇಕಿದ್ರೆ ಹೇಳಿ. ಇಲ್ಲವೇ ಅಗ್ನಿ ಪ್ರವೇಶ ಒಂದೇ ಸೀತೆಯ ಮುಂದಿನ ಗುರುತು ನನ್ನ ಸ್ವಾಮಿ ಆಂಜನೇಯ. ಶತಯೋಜನ ವಿಸ್ತೀರ್ಣವುಳ್ಳ ಸಾಗರವನ್ನು ಲಂಘಿಸಿದೆ. ನನ್ನ ಸ್ವಾಮಿಯ ಕ್ಷೇಮವನ್ನು ಹೇಳಿದೆ. ಮುದ್ರೇಂಗುರವನ್ನು ಅರ್ಪಿಸಿದೆ. ಬಾಮಗು ಅಮ್ಮ, ವೀರ ರಮಣಿಯಾದ ತಾವು ಈ ರೀತಿ ಮಾತನಾಡಬಾರದು. ನಿಮ್ಮ ಮನ ಬಂದಂತೆ ನನ್ನನ್ನು ಅಮ್ಮ ಹರಸು ತಾಯಿ. ಶ್ರೇಯೋ ಮಾತು ಬಾಯೇ
ಚಿರಂಜೀವಿಯಾಗಿ ಬಾಳು. ಶುಭಮಸ್ತು, ನಿನಗೆ ಮಂಗಳವಾಗಿ. ಅಮ್ಮ ಅಮ್ಮ, ಧನ್ಯನಾದ ತಾಯಿ, ಧನ್ಯನಾದ. ಇಂದಿಗೆ ನನ್ನ ಧೂತತ್ವ ಸಾರ್ಥಕವಾಯಿತು. ಅಮ್ಮ, ನಿಮ್ಮಲ್ಲೊಂದು ವಿಜ್ಞಾಪನೆ ತಾಯಿ. ಏನದು? ಹಾ, ನಿಮ್ಮ ದರ್ಶನವಾಗುವವರೆಗೆ ನಾನು ಯಾವುದೇ ಆಹಾರಾದಿಗಳನ್ನು ಬಂಧಿಸುವುದಿಲ್ಲ ಎಂದು ಶ್ರೀರಾಮಚಂದ್ರನ ಪಾದಾರವಿಂದ ಮೇಲೆ ಆಣೆ ಮಾಡಿದ್ದೆ ತಾಯಿ. ಈಗ ನಿಮ್ಮ ದರ್ಶನವಾದ ಮೇಲೆ ನನಗೆ ಹಸಿವು ಬಾಯಾರಿಕೆಯಾದರೂ ಬಹಳವಾಗಿ ಬಾಧಿಸುತ್ತಿರುವ ತಾಯಿ. ಇಲ್ಲಿರುವ ಫಲಗಳನ್ನು ಭುಂಜಿಸಲು ತಮ್ಮ ಅಪ್ಪಣೆಯಾಗಬೇಕು ತಾಯಿ. ಆಂಜನೇಯನೇ, ಇಲ್ಲಿನ ರಕ್ಕಸರಾದರೂ ಬಹಳ ದೂರ್ತರು. ಅವರ ಕಣ್ಣಿಗೆ ಕಾಣದಂತೆ ಕೆಳಗಡೆ ಬಿದ್ದಿರುವ ಫಲಗಳನ್ನು ಭುಂಜಿಸಿ ಯಾವ ಗರ್ಭೇನು ಮಾಡಿ. ಹಾಗೇ ಆಗಲಿ ತಾಯಿ. ಅಮ್ಮ, ಸ್ವಲ್ಪ ಮರೆಯಾಗಿ ತಾಯಿ. ಕಪಿಗಳು ತಿನ್ನುವುದನ್ನು ತಾವು ನೋಡಬಾರದು. ಅದೇ ಕಾರ್ಯದಲ್ಲಿ ನಿರತನಾಗಿರು. ಹಾಗೆ ಮಾಡು ತಾಯಿ. ಶ್ರೀರಾಮ ರಾಮ ರಘುರಾಮ ರಾಮ ಸೀತಾರಾಮ ರಾಮ. ಶ್ರೀರಾಮ ರಾಮ ರಘುರಾಮ ರಾಮ ಸೀತಾರಾಮ ರಾಮ. ಸೀತಾರಾಮ ರಾಮ ಸೀತಾರಾಮ. ಶ್ರೀರಾಮ ರಾಮ ರಘುರಾಮ ರಾಮ ಸೀತಾರಾಮ ರಾಮ. ಸೀತಾರಾಮ ರಾಮ ಸೀತಾರಾಮ. ನಿಲ್ಲದೆನ್ನ ಮನವು ಬಾರೆ. ಚಾರಿತೆ ಶ್ರೀ ಮನೋ
ಸೀತಾನ್ವೇಷಣ ಕಾರ್ಯಕ್ಕೆ ಹೋದ ಆಂಜನೇಯನು ಇನ್ನೂ ಬಾರದೇ ಇಲ್ಲವಲ್ಲ. ರಾಮಚಂದ್ರ ಪ್ರಭು ನಮಸ್ಕರಿಸಿದೆ. ಆಂಜನೇಯ, ನಿನಗೆ ಮಂಗಳವಾಗಲಿ. ರಾಮಚಂದ್ರ ರಘುವೀರ ದಯಾನಿಧೆ ಶ್ರೀಪತಿ ತವ ಚರಣ. ರಾಮಚಂದ್ರ ರಘುವೀರ ದಯಾನಿಧೆ ಶ್ರೀಪತಿ ತವ ಚರಣ. ಸಕಲ ಲೋಕ ದೊಡೆಯ ರಾಮಚಂದ್ರ ಪ್ರಭು ಸೀತಾಮಾತೆಯವರು ಚೂಡಾರತ್ನ ಕೊಟ್ಟಿರುವರು. ದಯಮಾಡಿ ಇದನ್ನು ಪರಿಶೀಲಿಸಿ. ಸೀತೆಯು ಕ್ಷೇಮದಿಂದಿರುವರು. ರಾಮಚಂದ್ರ, ನೀವು ಅತ್ಯವಸರವಾಗಿ ಮಾತೆಯವರನ್ನು ಕರೆದುಕೊಂಡು ಬರಬೇಕಂತೆ. ಇಲ್ಲವಾದರೆ ಸೀತಾಮಾತೆಯವರು ಅಗ್ನಿ ಪ್ರವೇಶ ಮಾಡಬಹುದಂತೆ. ಬೇಗ ಕರೆದುಕೊಂಡು ಬರುವರಾಗಿ. ವನಜ ಭವಾಂಡದೊಳಿಲ್ಲ ಅರಸಿ ನೋಡಲು ಹನುಮ. ಪ್ರಭು, ಹನುಮ ಕೇಳಲು ನಿನ್ನ ಪೋಲ್ವ ಭಕ್ತರಿ ವನಜ ಭವಾಂಡದೊಳಿಲ್ಲ ಅರಸಿ ನೋಡಲು ಹನುಮ. ನಾವು ನಾಲ್ವರು ಪುತ್ರರೇವೋ ನಾವು ನಾಲ್ವರು ಪುತ್ರರೇವೋ. ಇಂದಿನಾರಭ್ಯ ನೀನು 5ನೆಯ ಪುತ್ರನೆಂದು ಭಾವಿಸವೋ. ದಾಸನಲ್ಲ ದಾಸಿಪಟ್ಟೆಯ ಕಂದ ಇತ್ತ ಬಾಲೇಗಾದ ಬ್ರಹ್ಮ ಪದವಿಯ ಕೊಡುವೆ ಹನುಮ. ಹನುಮ ಹನುಮ ಪ್ರಭು, ಆಂಜನೇಯ, ಪ್ರಭು, ಸೀತಾನ್ವೇಷ ಕಾರ್ಯಕ್ಕೆ ಪ್ರಾರಂಭ ಮಾಡೋಣ ನಡೆ. ಧನ್ಯನಾದ ಪ್ರಭು, ಧನ್ಯನಾದೆ. ನನ್ನ ಜನ್ಮವು ಸಾರ್ಥಕವಾಯಿತು. ನಡಿ.
ರಾಮ ಜಯ ರಾಮ ರಾಕ್ಷಸ ವೀರ ರಾಮ ಜಯ ರಾಮ ರಾಕ್ಷಸ ವೀರ ರವಿ ಕುಲ ಸೋಮ ರವಿ ಕುಲ ಸೋಮ ರಾಮ ಪರಮ ಪುರುಷ ರಾಮ ಜಯತು ಶ್ರೀ ರಾಮ ಸುರಾಮ ಅಮರ ನಿರುತ ಬಲ ಅಮಿತ ಬಲ ರಾಮ ಜಯ ರಾಮ ಸುರಾಮ ಆತ್ಮಾರಾಮ ಪರಬ್ರಹ್ಮ ಗೋವಿಂದ ಗೋವಿಂದ ಶ್ರೀರಾಮಚಂದ್ರ ಪ್ರಭು